ಇಲಾಖೆ ಏನ್ ಮಾಡ್ತಾ ಇದೆ, ಸಂಬಂಧಪಟ್ಟ ತಹಶೀಲ್ದಾರ್ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಈ ರಸ್ತೆ ಗುಂಡಿ ಬಿದ್ದ ಯಾವ್ದಾರ ಒಂದು ತಲೆ ಕೊಡಿದ್ರೆ ಅದ ಬದುಕಲ್ಲ. ಇವತ್ತು PWD ಇಲಾಖೆಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವಂಚನೆ ಆಗ್ತಿದೆ, ಭ್ರಷ್ಟಾಚಾರ ನಡೀತಾ ಇದೆ. ಇದು ನಡೆಸಿ 6 ತಿಂಗಳಾಗಿಲ್ಲ ಅಂತಂದ್ರೆ ಒಂದು ವರ್ಷದಲ್ಲಿ ಪೂರ್ತಿ ಮಾಡೋ ತನಕ ಕೂಡ 2 ವರ್ಷ ಒಂದು ಟೈಮ್ ಇರುತ್ತೆ. ಕಾಂಟ್ರಾಕ್ಟರ್ಗೆ ಬಂದ್ ಮಾಡಬೇಕು. ನಾಮಕಾವಸ್ಥೆ ಇವತ್ತು ಮಣ್ಣಾಕ್ ಹೋಗಿದ್ದಾರೆ ಬಿಟ್ರೆ ಇವತ್ತು PWD ಇಲಾಖೆ ದಿವ್ಯ ನಿರ್ಲಕ್ಷ್ಯ ಇದನ್ನ ನಾವು ಖಂಡಿಸ್ತೇವೆ. ಇವತ್ತು ಭದ್ರಾವತಿ ಆದಂತ ಎಲ್ಲ ರಸ್ತೆಗಳು ಇವತ್ತು PWD ಮಾಡಿರ್ತಕ್ಕಂಥ ಎಲ್ಲ ರಸ್ತೆಗಳು ಇವತ್ತು ಗುಂಡಿ ಬಿದ್ದಿರ್ತಕ್ಕಂಥದ್ದು. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಹೇಳೋರು ಕೇಳೋರು ಇಲ್ಲ. ಇವತ್ತು ಚುನಾಯಿತ ಪ್ರತಿನಿಧಿಗಳು ಕೂಡ ಇವತ್ತು ಯಾರ ಮಾತು ಕೇಳ್ತಾ ಇಲ್ಲ. ಚುನಾಯಿತ ಪ್ರತಿನಿಧಿಗಳ ಮಾತನ್ನು ಕೂಡ ಅಧಿಕಾರಿಗಳು ಕೇಳ್ತಾ ಇಲ್ಲ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಇವತ್ತು ಭದ್ರಾವತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಾರ್ವಜನಿಕರು, ಲಕ್ಷಾಂತರ ಸಾರ್ವಜನಿಕರು ಇವತ್ತು ಇದೇ ರಸ್ತೆಯಲ್ಲಿ ದಿನಪತಿ ಓಡಾಡ್ತಿರ್ತಕ್ಕಂಥದ್ದು. ಇಲ್ಲಿ ಏನಾದ್ರು ಅನಾಹುತ ಆದ್ರೆ PWD ಇಲಾಖೆಯ ಇಂಜಿನಿಯರ್ ಅವರನ್ನ ನೇರವಣೆ ಮಾಡಬೇಕು, ನಗರಸಭೆ ಕಮಿಷನರ್ ನೇರವಣೆ ಮಾಡಬೇಕು, ತಹಶೀಲ್ದಾರ್ ಅವರನ್ನು ನೇರವಣೆ ಮಾಡಬೇಕು. ಈ ವಾರದಲ್ಲಿ ಮತ್ತೆ ರಸ್ತೆ ಸರಿಯಾಗಿಲ್ಲ ಅಂತಂದ್ರೆ ನಾನು ಇಲ್ಲೇ ಕೂಡ ಪ್ರತಿಭಟನೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಸಾರ್ವಜನಿಕ ಪರವಾಗಿ ಇಲ್ಲಿ ಹೇಳಿಕ್ ಬಯಸ್ತೇನೆ. ಇದು ನಿಮ್ಮ ಪ್ರಕಾರ ಹಾಗಾದ್ರೆ ಇದು ಎಷ್ಟು ದಿನಗಳ ಹಿಂದೆ ಆದಂತ ಒಂದು ರಸ್ತೆ ಅಂತ ಹೇಳ್ತೀರಾ ಸರ್? ಇದೀಗ ನನಗೆ ಗೊತ್ತಿರಂಗೆ ಒಂದು 6 ರಿಂದ 8 ತಿಂಗಳಲ್ಲಿ ಆಗಿರ್ತಕ್ಕಂಥ ರಸ್ತೆ ಇದು. ಇದೊಂದೇ ರಸ್ತೆ ಅಲ್ಲ, ಇನ್ನು ಅನೇಕ ರಸ್ತೆಗಳು ಕೂಡ ಈಗ 8 ತಿಂಗಳು, ಮಾರ್ಚ್ ಕಳೆದ ಅಕ್ಟೋಬರ್ ನವೆಂಬರ್ ಆಗಿರ್ತಕ್ಕಂಥ ರಸ್ತೆಗಳು. ಈಗ ಮಳೆ ಬಂದಿರೋದು ಕೇವಲ 15-20 ದಿನ ಅಷ್ಟೇ ಮಳೆ ಬಂದಿರೋದು. ಅಷ್ಟು ಮಳೆ ಬಂದಿರೋದಕ್ಕೆ ಈ ರೀತಿ ಆಗಿದೆ. ಸಾರ್ವಜನಿಕರು ನೀವು ಗಮನಿಸಬಹುದು, ದಿವಸ ಹಿಂಗೆ ಆಗ್ತಾ ಇದೆ. ಪಾದಚಾರಿಗಳಿಗೆ ತೊಂದರೆ ಆಗ್ತಿದೆ, ಬಸ್ಸಲ್ಲಿ ಓಡಾಡೋ ತೊಂದರೆ ಆಗ್ತಿದೆ, ದ್ವಿಚಕ್ರ ವಾಹನ ಸವಾರಿ ತೊಂದರೆ ಆಗ್ತಾ ಇದೆ. ಯಾರು ಕೇಳೋರು? ಭದ್ರಾವತಿಯಲ್ಲಿ ಯಾರು ಕೇಳೋರಿಲ್ಲ. ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಹೊಂದಿದ್ದಾರೆ. ತುಕ್ಕು ಹಿಡಿದು ಕುತ್ಕೊಂಡು, ಜಡ್ಡಿ ಹಿಡಿದು ಕುತ್ಕೊಂಡಿರೋ ಅಧಿಕಾರಿಗಳಿಗೆ ಜನಗಳ ಪ್ರಾಣದ ಮೇಲೆ ಯಾವುದೇ ರೀತಿಯ ಒಂದು ವಿಶ್ವಾಸ ಇಲ್ಲ. ಸತ್ರ ಸಾಯ್ಲಿ ಬಿಡು ಜನಗಳು, ನಮ್ಗೆ ಎಷ್ಟು ಬೇಕು ಅಷ್ಟು ಮಾತಾಡೋ ನಮ್ಮ ಮಟ್ಟದಲ್ಲಿ ಯಾವತ್ತು ಅಧಿಕಾರಿಗಳಿಗೆ ನಾನು ಇಲ್ಲಿ ಬರಬೇಕು. PWD ಇಲಾಖೆ ಅಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ತಗೋಬೇಕು. ಕಳೆದ 2 ವರ್ಷಗಳಿಂದ ಏನು ಹಿಂದೆ ಮಾಡಿದ್ರಲ್ಲ, ಅದಕ್ಕೆ ಮಾಡ್ಲಿಕ್ಕೆ ಕಾರಣನೂ ಕೂಡ ನಾವು ಸಾರ್ವಜನಿಕರು ಒಟ್ಟಿಗೆ ಸೇರಿ ನಾವು ಈ ರಸ್ತೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು. ಅದಾದ್ಮೇಲೆ ಮಾಡಿದ್ರು ನಾಮಕಾವಸ್ಥೆ ಮಾಡಿ ನೋಡಿ ಹಿಂಗಾಗಿ ಹೋಗಿದೆ. ನೆನ್ನೆ ಬಂದು ಮರಳು ಕಲ್ಲು ಹಾಕಿ ಹೋಗಿದ್ದಾರೆ. ಬಿಟ್ರೆ ಇದೇ ರೀತಿ ಪ್ರತಿ ವರ್ಷ ಸಾರ್ವಜನಿಕರ ತೆರಿಗೆ ಹಣವನ್ನ PWD ಇಲಾಖೆ ಲೂಟಿ ಮಾಡ್ತಾ ಇದೆ. ಇದು ಲೂಟಿಕೋರ ಭದ್ರಾವತಿ PWD ಇಲಾಖೆ, ಲೂಟಿಕೋರ PWD ಇಲಾಖೆ. ಅದರಿಂದ ದಯಮಾಡಿ PWD ಇಲಾಖೆಯ ಇಂಜಿನಿಯರ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಕ್ ಬಯಸ್ತೀನಿ ಸಾರ್ವಜನಿಕರ ಪರವಾಗಿ. ಶಶಿಕುಮಾರ್ ಗೌಡ, ಸಾಮಾಜಿಕ ಹೋರಾಟಗಾರ, ಭದ್ರಾವತಿ.